ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪ್ರೇಷನ್? ನಾನು ಸ್ಮಿತಾ ಫ್ರಮ್ Xylem ಲರ್ನಿಂಗ್. ಇವತ್ತಿನ ಸೆಷನ್ ನಾವು ಡಿಸ್ಕಸ್ ಮಾಡುವಂತಹ ಫಿಸಿಕ್ಸ್ ಚಾಪ್ಟರ್ ಆಸಿಲೇಷನ್ಸ್ ಅಗೇನ್. ಅದರಲ್ಲಿ ನಾವು ಡಿಸ್ಕಸ್ ಮಾಡೋದು SHM ನ ಗ್ರಾಫ್ಗಳು ಹೇಗಿರುತ್ತೆ ಅಂತ ಹೇಳಿ. ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನೀಟಲ್ಲಿ ಈ ತರ ಕ್ವೆಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಗ್ರಾಫ್ಗಳ ಬಗ್ಗೆ, ಇಸ್ಂಟ್ ಇಟ್? ಬಿಫೋರ್ ಐ ಬಿಗಿನ್ ವಿತ್ ದ ಕ್ಲಾಸ್, ಐ ವಾಂಟ್ ಟು ಟೆಲ್ ಯು ಆಲ್ ದ್ಯಾಟ್ ನಮ್ಮ Xylem ಕನ್ನಡ ನೀಟ್ ಯೂಟ್ಯೂಬ್ ಚಾನಲ್ ವಿ ಆರ್ ಅಪ್ಲೋಡಿಂಗ್ ದ ಕಾಂಟೆಂಟ್ ವಿಡಿಯೋಸ್ ಡೈಲಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ರಿಲೇಟೆಡ್ ನೀಟಿಗೆ ಸಂಬಂಧಪಟ್ಟಂತೆ ಕಾಂಟೆಂಟ್ ವಿಡಿಯೋಸ್ ಅನ್ನ ಡೈಲಿ ಫ್ರೀ ಆಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಬಹುದು. ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಆಫ್ಟರ್ ದ ಕ್ಲಾಸ್ ಇಫ್ ಯು ವಾಂಟ್ ಟು ಸಿ ದ ಕ್ಲಾಸ್ ನೋಟ್ಸ್, ನೀವು ಏನು ಮಾಡಬೇಕು, ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಇರುವಂತಹ ಕಮ್ಯುನಿಟಿ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಇದೆ, ಅಥವಾ ಕಮ್ಯುನಿಟಿ ವಾಟ್ಸ್ಆಪ್ ಗ್ರೂಪ್ ಅಂತ ಹೇಳ್ಬೋದು. ಅಲ್ಲಿ ನಿಮಗೆ ನಮ್ಮ ಸ್ಲೈಡ್ಸ್ ಎಲ್ಲ ಸಿಗ್ಬಹುದು ನೋಡಕ್ಕೆ. ಸೊ ಯು ಕ್ಯಾನ್ ಜಸ್ಟ್ ಯೂಟಿಲೈಸ್ ದ್ಯಾಟ್ ಆಲ್ಸೋ. ನೌ ವಿ ವಿಲ್ ಸ್ಟಾರ್ಟ್ ದ ಕ್ಲಾಸ್. SHM ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? SHM ಅನ್ನ ರೆಪ್ರೆಸೆಂಟ್ ಮಾಡುವಂತಹ ಇಕ್ವೇಶನ್ ಯಾವುದು? ಡಿಸ್ಪ್ಲೇಸ್ಮೆಂಟ್ y ಇಸ್ ಈಕ್ವಲ್ ಟು, ಹೇಗೆ ಮಾಡ್ತೀರಾ? y ಇಸ್ ಈಕ್ವಲ್ ಟು a ಸೈನ್ ಒಮೆಗಾ ಟಿ ಅಂತ ಹೇಳಿ ಅಲ್ವಾ? ಯಾವುದು ಲಾಸ್ಟ್ ಕ್ಲಾಸಲ್ಲಿ ವಿ ಹ್ಯಾವ್ ಲರ್ನ್ ದಟ್ ಆಲ್ವೇಸ್ ದ ಪೀರಿಯಾಡಿಕ್ ಮೋಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಅ ಫಂಕ್ಷನ್. ಹೇಗೆ? ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಆಫ್ ಟಿ ಪ್ಲಸ್ ಟಿ. ಅಂದರೆ ದ ಮೋಷನ್ ಈಸ್ ರಿಪೀಟಿಂಗ್ ಬೈ ಇಟ್ ಸೆಲ್ಫ್ ಆಫ್ಟರ್ ಸರ್ಟನ್ ಟೈಮ್ ಇಂಟರ್ವಲ್. ದಟ್ ಈಸ್ ವಾಟ್ ವಿ ಹ್ಯಾವ್ ಸೀನ್ ಅಲ್ವಾ? ಇವತ್ತು SHM ಅಲ್ಲಿ ನೀವು ಯೂಸ್ ಮಾಡುವಂಥ ಇಕ್ವೇಶನ್ ನಿಮಗೆ ಗೊತ್ತಿದೆ ಆಲ್ರೆಡಿ, ಎ ಸೈನ್ ಒಮೆಗಾ ಟಿ ಅಂತ ಹೇಳಿ. ಯಾಕೆ ಸೈನ್ ಫಂಕ್ಷನ್ಸು ಕಾಸ್ ಫಂಕ್ಷನ್ಸು ಇಲ್ಲಿ ಸೂಟೇಬಲ್ ಆಗುತ್ತೆ ಅಂದರೆ ದೇ ರೆಪ್ರೆಸೆಂಟ್ ದ ಪೀರಿಯಾಡಿಕ್ ಮೋಷನ್, ಇಸ್ಂಟ್ ಇಟ್? ನಾವು ಸೈನ್ ಫಂಕ್ಷನ್ ನಿಮಗೆ ಮ್ಯಾಥ್ಸಲ್ಲಿ ಆಲ್ರೆಡಿ ಕಲ್ತಿದ್ದಾರೆ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ. ನಾವು ಡಿಯರ್ ಸ್ಟೂಡೆಂಟ್ಸ್, ಲುಕ್ ಎಟ್ ದ ಸ್ಕ್ರೀನ್. ಡಿಸ್ಪ್ಲೇಸ್ಮೆಂಟ್ ಅಥವಾ ವೈ ಡಿಸ್ಪ್ಲೇಸ್ಮೆಂಟ್ ಅನ್ನು ನೀವು ಎ ಸೈನ್ ಒಮೆಗಾ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ಇಲ್ಲಿ ಎ ಆಂಪ್ಲಿಟ್ಯೂಡ್ ಆಫ್ ದ ಮೋಷನ್ ಆಗುತ್ತೆ, ಅದು ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಇಸ್ಂಟ್ ಇಟ್? ಈಗ ಡಿಯರ್ ಸ್ಟೂಡೆಂಟ್ಸ್, ಎ ಸೈನ್ ಒಮೆಗಾ ಟಿ, ನೀವು ನೋಡಿ ಸೈನ್ ಆಫ್ ಸಮ್ ಆಂಗಲ್ ಈಸ್ ಬೀನ್ ಗಿವನ್. ಒಮೆಗಾ ಟಿ ಕ್ಯಾನ್ ಬಿ 0 ಡಿಗ್ರಿ, 90 ಡಿಗ್ರಿ, ಎನಿಥಿಂಗ್ ಇಟ್ ಕ್ಯಾನ್ ಬಿ, ಇಸ್ಂಟ್ ಇಟ್? ಎನಿ ಆಂಗಲ್ ಇಟ್ ಕುಡ್ ಬಿ. ಸಪೋಸ್ ಒಮೆಗಾ ಟಿ ಈಕ್ವಲ್ ಟು 0 ಆದರೆ ಸೈನ್ ಆಫ್ 0 ಇಸ್ ವಾಟ್? ಇಟ್ ಇಸ್ 0. ಸೊ ನಮ್ಮ ಗ್ರಾಫ್ ಎಲ್ಲಿರುತ್ತೆ? 0ದಲ್ಲಿರುತ್ತೆ. ಐ ಥಿಂಕ್ ಯು ಕ್ಯಾನ್ ಸಿ ದ್ಯಾಟ್ ರೈಟ್ ಹಿಯರ್. ಎಸ್, ಸಿ 0ದಲ್ಲಿದೆ. ಈಗ ಲೆಟ್ಸ್ ಗೋ ಫರ್ದರ್. ನಾವು ಒಮೆಗಾ ಟಿ ಈಕ್ವಲ್ ಟು 90 ಡಿಗ್ರಿ ಆದಾಗ y ಏನಾಗಬೇಕು? ಸೈನ್ 90 ಈಸ್ 1. y ವಿಲ್ ದೆನ್ ಬಿಕಮ್ ಸೈನ್ ಒಮೆಗಾ ಟಿ ಕಂಪ್ಲೀಟ್ಲಿ 1 ಆದರೆ y ಬಿಕಮ್ಸ್ ಈಕ್ವಲ್ ಟು a, ಇಸ್ಂಟ್ ಇಟ್? ಸೊ y ಬಿಕಮ್ಸ್ ಈಕ್ವಲ್ ಟು a. ಸಿ ಹಿಯರ್ 90 ಡಿಗ್ರಿಯಲ್ಲಿ y a ಆಯಿತು. ನೆಕ್ಸ್ಟ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, ಒಮೆಗಾ ಟಿ ಅನ್ನು ನೀವು 180 ಡಿಗ್ರಿ ಮಾಡಿದ್ರೆ ಸೈನ್ ಪೈ ಈಸ್ -1. ನೋ ರೈಟ್? ಸೈನ್ ಪೈ ಈಸ್ 0. ಸೊ ಕಾಸ್ ಪೈ ಈಸ್ -1, ಸೈನ್ ಪೈ ಈಸ್ 0. ಸೊ ನೀವು ಇಲ್ಲಿ ಏನು ಬರ್ತೀರಾ? y ಈಸ್ ಈಕ್ವಲ್ ಟು 0 ಈಗಿನ್. ಸೊ 180 ಡಿಗ್ರಿ ಇದ್ದಾಗ ಕೂಡ ಎಲ್ಲಿದೆ ಗ್ರಾಫ್? 0ದಲ್ಲೇ ಇದೆ. ನೆಕ್ಸ್ಟ್ ಒಮೆಗಾ ಟಿ ಈಸ್ ಈಕ್ವಲ್ ಟು 3π/2, ಇಸ್ಂಟ್ ಇಟ್? 270 ಡಿಗ್ರಿ. Then this becomes y equal to sin 3π/2 is -1. So entire y then becomes -a. ಆದ ಕಾರಣ ನಿಮಗೆ ನೋಡ್ಬೋದು ಎಲ್ಲಿದೆ ಗ್ರಾಫ್? -a ಅಲ್ಲಿದೆ. ಸೊ the highest value of this graph plus a ಇದೆ, ನೆಗೆಟಿವ್ ಹೈಯೆಸ್ಟ್ ಮೈನಸ್ a ಅಲ್ಲಿದೆ. ದಿಸ್ ಇಸ್ ಹೌ ಯು ಪ್ಲಾಟ್ ದ ಗ್ರಾಫ್. ಆ್ಯಂಡ್ ನಮ್ಮ ಗ್ರಾಫು ಇಲ್ಲಿ ಸ್ಟಾರ್ಟ್ ಆಗುವಂಥದ್ದು 0ದಿಂದಾನೆ ಅಲ್ವಾ? ಎಸ್, ಇದು ರಿಗಾರ್ಡಿಂಗ್ ದ ಡಿಸ್ಪ್ಲೇಸ್ಮೆಂಟ್. ಯು ಹ್ಯಾವ್ ಟು ಲರ್ನ್ ದಿಸ್. ನಾವು ಡಿಸ್ಪ್ಲೇಸ್ಮೆಂಟ್ ಗೊತ್ತಿದ್ರೆ ಯು ವಿಲ್ ಬಿ ಏಬಲ್ ಟು ಫೈಂಡ್ ದ ವೆಲಾಸಿಟಿ ಅಲ್ವಾ? ಸೊ y ಈಸ್ ಈಕ್ವಲ್ ಟು, ಬರೀವಾ, y ಈಸ್ ಈಕ್ವಲ್ ಟು ವಿಚ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು a sin omega t, which is the equation of SHM without any phase. ಅಂದರೆ ಫೇಸ್ ಚೇಂಜ್ ಇಲ್ಲ ಅಥವಾ ಫೇಸ್ ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿ ಆದರೆ ಇಲ್ಲಿ 5 ಅನ್ನು ನೀವು ಒಮಿಟ್ ಮಾಡಿ ಬರೀ a sin omega t ಅಂತ ಬರೀತೀರಾ. ನಾವು ಡಿಯರ್ ಸ್ಟೂಡೆಂಟ್ಸ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy/dt is the velocity, agreed? That is nothing but v equal to a is a constant, ಅದನ್ನು ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ ಇಲ್ಲಿ, ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಫಂಕ್ಷನ್ ಇದೆ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ಕಾಸ್ ಒಮೆಗಾ ಟಿ ಅಲ್ವಾ? ಆ್ಯಂಡ್ ಒಮೆಗಾ ಟಿ ಈಸ್ ಅ ಫಂಕ್ಷನ್ ಆಫ್ ಟೈಮ್ ಅಗೇನ್, ಅದನ್ನು ನೀವು ಒಮೆಗಾ ಅಂತ ಬರೀತೀರಾ ಡಿಫ್ರೆನ್ಶಿಯೇಟ್ ಮಾಡಿದ್ರೆ. ಸೊ ನಿಮಗೇನು ಸಿಗ್ತಿವಾಗ? ಎ ಒಮೆಗಾ ಕಾಸ್ ಒಮೆಗಾ ಟಿ ಅಂತ ಬಂತಲ್ವಾ? ಎಸ್. ಈ ಗ್ರಾಫನ್ನು ನೀವು ನೋಡೋದಾದರೆ ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ವಿಲ್ ಬಿಕಮ್ ವಿ ಈಕ್ವಲ್ ಟು, ಈಗ ಒಮೆಗಾ ಟಿ ಆ್ಯಂಗಲ್ಸ್ ಆಬ್ವಿಯಸ್ಲಿ ಒಮೆಗಾ ಟಿ 0 ಆದರೆ ಏನಾಯಿತು? ಒಮೆಗಾ ಟಿ 0 ಡಿಗ್ರಿ ಆದರೆ ದೆನ್ ಕಾಸ್ 0 ಈಸ್ 1. ಸೊ ವಿ ದೆನ್ ಬಿಕಮ್ಸ್ ಎ ಒಮೆಗಾ, isn't it? Yes. Now omega t equal to 90 degree ಆದರೆ cos 90 0. So the entire thing becomes 0. Yes. Now omega t equal to pi ಅಥವಾ 180 degree ಆದರೆ
ಏನಾಯಿತು ಕಾಸ್ ಪೈ ಮೈನಸ್ 1, ಸೊ ವಿ ಬಿಕಮ್ಸ್ ಈಕ್ವಲ್ ಟು ಮೈನಸ್ ಎ ಒಮೇಗಾ. ಎಸ್, ಆ್ಯಂಡ್ ಒಮೇಗಾ ಟಿ 3π/2 ಆದರೆ 270 ಡಿಗ್ರಿ ಆದರೆ ಎಗೇನ್ ವಿ ವಿಲ್ ಬಿಕಮ್ 0 ಆ್ಯಂಡ್ ನೀವು ಬೇಕಂದರೆ 2π ನೋಡ್ಬೋದು, ಕಾಸ್ 2π. ಇಸೆಂಟ್ ಇಟ್ ನಿಮಗದು ಗೊತ್ತಿರುತ್ತೆ ಆಲ್ರೆಡಿ. ಒಮೇಗಾ ಟಿ ಅನ್ನು ನೀವು ಇಲ್ಲಿ ಏನು ಬರಿತೀರಾ 360 ಡಿಗ್ರಿ ಅಂತ ಬರಿಬೋದಲ್ವಾ. ಸೊ ಒಮೇಗಾ ಟಿ ಇಸ್ ಈಕ್ವಲ್ ಟು 360 ಡಿಗ್ರಿಗೆ ನೋಡೋದಾದರೆ ವಿ ವಿಲ್ ಬಿಕಮ್ ಎಗೇನ್ ಕಾಸ್ 2π is 1, so v then becomes a omega. This is how the graph looks. So ನೋಡಿ, ಗ್ರಾಫ್ ಸ್ಟಾರ್ಟ್ ಆಗುವಂಥದ್ದೇ ಎಲ್ಲಿಂದ? ಗ್ರಾಫ್ ಸ್ಟಾರ್ಟ್ ಆಗೋದೇ ಹೈಯೆಸ್ಟ್ ಪಾಯಿಂಟ್ ಇಂದ, ವಿಚ್ ಇಸ್ ಎ ಒಮೇಗಾ. ದೆನ್ ದ ಗ್ರಾಫ್ ಕಮ್ಸ್ ಟು 0, ದೆನ್ ಮೈನಸ್ ಎ ಒಮೇಗಾ, ದೆನ್ 0 again. ಸೊ ಈ ವ್ಯಾಲ್ಯೂಸನ್ನು ಇವಾಗ ಕಂಪೇರ್ ಮಾಡಿ ನೋಡಿದ್ರೆ ಡಿಯರ್ ಸ್ಟೂಡೆಂಟ್ಸ್ ನಿಮಗೆ ಕಾಣಿಸುತ್ತೆ ಎಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಗ್ರಾಫ್. ಎ ಒಮೇಗಾದಿಂದ ಸ್ಟಾರ್ಟ್ ಆಯಿತು, 0ದಲ್ಲಿ ಎ ಒಮೇಗಾ ಇತ್ತು. ಆಮೇಲೆ ನಮ್ಮ ಗ್ರಾಫ್ ಎಲ್ಲಿಗೋಯ್ತು? ವಿ ಈಕ್ವಲ್ ಟು 0 ಆಯಿತು, ಯಾಕಂದರೆ ಆ್ಯಂಗಲ್ 90 ಡಿಗ್ರಿ ಆದಾಗ. ಸಿ ದಿಸ್. ನೆಕ್ಸ್ಟ್ ಬರುವಂಥದ್ದು ಕಾಸ್ ಪೈ ಆಗುತ್ತೆ ಅಲ್ವಾ. ಎಸ್, ಆಂಗಲ್ ಈಸ್ 180 ಡಿಗ್ರಿ, ಸೊ ವಿ ಬಿಕಮ್ಸ್ ಈಕ್ವಲ್ ಟು ಮೈನಸ್ ಎ ಒಮೇಗಾ. ದಟ್ ಈಸ್ ವಾಟ್ ವಿ ಕ್ಯಾನ್ ಸಿ ಹಿಯರ್. ನೆಕ್ಸ್ಟ್ ಒನ್ ಬಂದು ಆಂಗಲ್ 270 ಡಿಗ್ರಿ ಎಗೇನ್ ಆದಾಗ ವಿ 0 ಆಯಿತು. ಇಸಂಟ್ ಇಟ್? ಎಸ್. ದೆನ್ ಎಗೇನ್ ಆಯಿತು ಆಂಗಲ್ 360 ಡಿಗ್ರಿ ಆದಾಗ ವಿ ಬಿಕಮ್ಸ್ ಎ ಒಮೇಗಾ. ಸೊ ಇಲ್ಲಿ ಈ ಥರ ನಮ್ಮ ಗ್ರಾಫ್ಗಳು ಮುಂದೆ ಹೋಗ್ತಾ ಇದೆ. ಕ್ಲಿಯರ್ ನಾವು? ಸೊ ಈ ಥರ ನೀವು ಗ್ರಾಫನ್ನು ಪ್ಲಾಟ್ ಮಾಡ್ಬೋದು. ಆ್ಯಂಡ್ ಇನ್ ದ ನೀಟ್ ಎಕ್ಸಾಮ್ ಇಫ್ ಸಮನ್ ಆಸ್ಕ್ಸ್ ಯು, ಸೇ ವಾಟ್ ಈಸ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ವೈ ಆ್ಯಂಡ್ ದ ವೆಲಾಸಿಟಿ ವಿ ಅಂತ ಕೇಳಿದರೆ ನೀವು ಏನು ಆನ್ಸರ್ ಮಾಡ್ತೀರಿ ಇಸ್ ಮೈ ಕ್ವೆಶನ್. ಅದಕ್ಕೆ ಒಂದು ಸಿಂಪಲ್ಲು ಗ್ರಾಫನ್ನು ನೀವು ಸಿಂಪಲಾಗಿ ಪ್ಲಾಟ್ ಮಾಡಿ ನೋಡಿ. ರಫ್ ಪ್ಲಾಟಿಂಗ್ ಸಾಕು, ತುಂಬ ಏನು ಡೀಟೇಲ್ ಆಗಬೇಕಂತಿಲ್ಲ. ನಮ್ಮ ವೆಲಾಸಿಟಿ ಗ್ರಾಫ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫನ್ನು ಕಂಪೇರ್ ಮಾಡಬೇಕು ಇವಾಗ. ಸೊ ಇದಿವಾಗ ಸೇ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್ ಅಂತ ಇಟ್ಕೊಳ್ವಾ. ಸೊ ಆ್ಯಸ್ ಯೂಶುವಲ್ ನೀವು ಆ್ಯಂಗಲ್ಸನ್ನು ಮಾರ್ಕಿಂಗ್ ಮಾಡ್ತೀರಾ, ರೈಟ್. ಸೊ ಇಲ್ಲಿ 0 ಇದೆ, ನೆಕ್ಸ್ಟ್ ಇದು π/2 ಇದೆ, ಇದು π ಇದೆ, ಆ ಥರ ಇದು ಲಿಸ್ಟ್ ಹೋಗ್ತಾ ಇರುತ್ತೆ. ದೆನ್ 3π/2 ಆ್ಯಂಗಲ್, ದೆನ್ ಇದು 2π, ಆ ಥರ ಆಯಿತು. ಈಗ ನಿಮ್ಮ ಗ್ರಾಫ್ ಯಾವ ಥರ ಹೋಗಬೇಕು ಹೇಳಿ? ದಿಸ್ ಇಸ್ ಸೈನ್ ಗ್ರಾಫ್, ಯಾಕಂದರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟನ್ನು ನೀವು ಮಾರ್ಕ್ ಮಾಡ್ತಿರುವಂಥದ್ದು. ಸೊ ಸೈನ್ ಗ್ರಾಫನ್ನು ಬರೆದ್ರೆ ಇಟ್ ವಿಲ್ ಬಿ something like this. It's a rough diagram I am drawing, okay? Yes, something like this the graph will come like. ಈಗ ಸೇಮ್ ಥಿಂಗ್, ದಿಸ್ ಇಸ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಆಯಿತು. ಇನ್ನು ನಾನು ಮಾಡುವಂಥದ್ದು ವೆಲಾಸಿಟಿ ಗ್ರಾಫ್. ಸೊ ನೀವು ಜಸ್ಟ್ ಫೇಸ್ ಚೇಂಜ್ ಎಷ್ಟು ಅಂತ ನೋಡ್ತಿರುವಂಥದ್ದು. ದಿಸ್ ಇಸ್ π/2 ಆ್ಯಂಗಲ್, ದಿಸ್ ಇಸ್ π ಆ್ಯಂಗಲ್, ದಿಸ್ ಇಸ್ 3π/2, ದಿಸ್ ಇಸ್ 2π. Yes, now what you have to do is very simple. Yes, ಸೊ ಸ್ಟಾರ್ಟ್ ಆಗುವಂಥದ್ದೇ 0ದಿಂದ. ಸೊ ದಿಸ್ ಇಸ್ ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫ್ ಅಲ್ವಾ. ಈಚೆ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಇತ್ತು. ನಾವು ಸ್ಟಾರ್ಟ್ ಆಗೋದೇ ಹೈಯೆಸ್ಟ್ ಆಗಿರೋದ್ರಿಂದ ಸೊ ದಿಸ್ ಇಸ್ ಹೌ ದ ಗ್ರಾಫ್ ವುಡ್ ಗೋ, ಇಸಂಟ್ ಇಟ್? ಇಫ್ ಯು ನೌ ನೋಟಿಸ್ ದ ಫೇಸ್ ಡಿಫ್ರೆನ್ಸ್, ಸೊ ಇದು ಸ್ಟಾರ್ಟ್ ಆಗುವಂಥದ್ದಲ್ಲಿ ಈ ಗ್ರಾಫು ಸ್ಟಾರ್ಟ್ ಆಗೋದೇ ಹೈಯೆಸ್ಟ್ ಪಾಯಿಂಟಿಂದ. ಆ್ಯಂಡ್ ಸೈನಿಗೆ ಆ ಹೈಯೆಸ್ಟ್ ಪಾಯಿಂಟ್ ಬರಬೇಕಂದ್ರೆ 90 ಡಿಗ್ರಿ ಪಾಸ್ ಆಗಬೇಕು. ಸೊ ನಮ್ಮ ಡಿಸ್ಪ್ಲೇಸ್ಮೆಂಟಿಗೂ ವೆಲಾಸಿಟಿಗೂ ಇರುವಂತಹ ಫೇಸ್ ಚೇಂಜ್ ಎಷ್ಟು? ಇಟ್ ಈಸ್ 90 ಡಿಗ್ರಿ. ಕ್ಲಿಯರ್? ಐ ಹೋಪ್ ಇಟ್ ಇಸ್ ಕ್ಲಿಯರ್. ನಾವು ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಗೋ ಫಾರ್ ಆಕ್ಸಲರೇಷನ್ ಕಾನ್ಸೆಪ್ಟ್ ಆಲ್ಸೋ. ವೆಲಾಸಿಟಿ ಸಿಕ್ಕಾದ್ಮೇಲೆ ನಮಗೆ ಆಕ್ಸಲರೇಷನನ್ನು ಕಂಡುಹಿಡಲಿಕ್ಕೆ ತುಂಬ ಈಸಿ, ಇಸ್ಂಟ್ ಇಟ್? ಎಸ್. ಸೊ ವೈ ಆಯಿತು, ನಾವು ವೆಲಾಸಿಟಿ ಆಯಿತು. ನಾವು ವೆಲಾಸಿಟಿದು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಗೆಟ್ ದ ಆಕ್ಸಲರೇಷನ್, ವಿಚ್ ಇಸ್ ನಥಿಂಗ್ ಬಟ್ ಹಿಯರ್ ಎ ಮತ್ತು ಒಮೆಗಾ ಕಾನ್ಸ್ಟೆಂಟ್ ಆ್ಯಂಡ್ ಕಾಸ್ ಒಮೆಗಾ ಟಿ ದು ಡಿಫ್ರೆನ್ಸಿಯೇಷನ್ ವಿಲ್ ಬಿ ಮೈನಸ್ ಸೈನ್ ಒಮೆಗಾ ಟಿ ಇಂಟು ಒಮೆಗಾ. ಚೈನ್ ರೂಲ್ ಮ್ಯಾಥ್ಸಲ್ಲಿ ನೀವು ಕಲ್ತಿದ್ದೀರಾ, ಇಸ್ಂಟ್ ಇಟ್? ಎಸ್. ನಾವು ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಮೈನಸ್ ಎ ಒಮೆಗಾ ಸ್ಕ್ವೇರ್ ಸೈನ್ ಒಮೆಗಾ ಟಿ. ಕ್ಲಿಯರ್? ಎಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಗ್ರಾಫಲ್ಲಿ ನೀವು ನೋಡೋದಾದರೆ ಹೈಯೆಸ್ಟ್ ಪಾಸಿಟಿವ್ ವ್ಯಾಲ್ಯೂ ಬಂದು ಒಮೆಗಾ ಸ್ಕ್ವೇರ್ ಎ ಇದೆ, ನೆಗೆಟಿವ್ ಹೈಯೆಸ್ಟ್ ಬಂದು ಮೈನಸ್ ಒಮೆಗಾ ಸ್ಕ್ವೇರ್ ಇದೆ. ಆ್ಯಂಡ್ ಕಂಪೇರ್ ದ ಗ್ರಾಫ್ ಆಫ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ನ ಗ್ರಾಫ್ ನಿಮ್ಗೆ ಹೇಗೆ ಬಂದಿತ್ತು? ಇದಿವಾಗ ಡಿಸ್ಪ್ಲೇಸ್ಮೆಂಟ್ ವೈ ಆಗಿದ್ದರೆ ಓಕೆ, ಈ ಥರ ಬಂದಿತ್ತು ನಿಮಗೆ ಗ್ರಾಫ್. ಆ್ಯಂಡ್ ನಮಗಿವಾಗ ಬಂದಿರುವಂತಹ ಆಕ್ಸಲರೇಷನ್ ಗ್ರಾಫ್ ಕರೆಕ್ಟ್ ಒಪೋಸಿಟ್ ಇದೆ, ಅಂದರೆ 180 ಡಿಗ್ರಿ ಫೇಸ್ ಚೇಂಜ್ ಇದೆ. ಸೊ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಆಕ್ಸಲರೇಷನಲ್ಲಿ ಬರುವಂತಹ ಫೇಸ್ ಚೇಂಜ್ ಎಷ್ಟು? ದಟ್ ಇಸ್ 180 ಡಿಗ್ರಿ, ಕರೆಕ್ಟ್ ಒಪೋಸಿಟ್ ಅಂತ ಅರ್ಥ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ನಾವು ಇದನ್ನು ಡಿರೈವ್ ಮಾಡಿ ಕೂಡ ತೋರಿಸಾಗಿದೆ. ಸೊ ದಿಸ್ ಇಸ್ ಹೌ ಯು ಡೂ ಇಟ್. ಸೊ ನೀಟ್ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಂತಹ 2 ಕ್ವೆಶನ್ಸ್. ಒಂದು
ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ವೆಲಾಸಿಟಿಯ ಫೇಸ್ ಚೇಂಜ್ ಎಷ್ಟು ಅಂತ ಕೇಳ್ಬೋದು. ನೀವೇನು ಹೇಳ್ತೀರಾ? ಇಟ್ ವಿಲ್ ಬಿ π/2 ಅಂತ ಹೇಳ್ತೀರಾ, isn't it? So I will just give a short cut here. So displacement, velocity, acceleration. Displacement in the velocity, it will be π/2, 90 degree. Velocity in the acceleration kuda, it will be π/2 athwa 90 degree, isn't it? So let me write 90 degree or π/2 here. Nodi, this was cos function and velocity was cos function. ನಮಗೆ ಇವಾಗ ಆಕ್ಸಲರೇಷನ್ ಅಲ್ಲಿ ಸಿಕ್ಕಿರುವಂಥದ್ದು ಸೈನ್ ಫಂಕ್ಷನ್. ಸೊ ಆಬ್ವಿಯಸ್ಲಿ 90 ಡಿಗ್ರಿ ಫೇಸ್ ಚೇಂಜ್ ಇದೆ. ಆಮೇಲೆ ಟುಗೆದರ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಮತ್ತು ಆಕ್ಸಲರೇಷನ್ ನೋಡಿದಾಗ ದಿಸ್ ವಿಲ್ ಬಿ π. ದಟ್ ವಿಲ್ ಬಿ ದ ಫೇಸ್ ಡಿಫರೆನ್ಸ್. ಸೊ ಐ ಹೋಪ್ ಟುಡೇ ಸೆಷನ್ ವಾಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಟ್ ವಾಸ್ ಹೆಲ್ಪ್ಫುಲ್ ಫಾರ್ ಯು. ನೀಟ್ ಎಕ್ಸಾಮಲ್ಲಿ ಈ ಕ್ವೆಶನ್ ಬಂದರೆ ಖಂಡಿತವಾಗಿ ಆನ್ಸರ್ ಮಾಡಿ, ನಮಗೆ ಕರೆಕ್ಟ್ ಆನ್ಸರ್ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್ ಡಿಯರ್ ಸ್ಟೂಡೆಂಟ್ಸ್. ಬಾಯ್ ಬಾಯ್.